ನಮ್ಮ ಮೈಸೂರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋ ಒಂದು ಜಾಗ ಇದೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ನಾವು ಮಾತಾಡ್ತಾ ಇರೋದು ಮೈಸೂರು ಚಾಮುಂಡಿ ಬೆಟ್ಟದ ರೋಡ್ ಅಲ್ಲಿ ಲೊಕೇಟ್ ಆಗಿರೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಸಿಎಲ್ ಮ್ಯೂಸಿಯಂ ಬಗ್ಗೆ. ಏನಪ್ಪಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂದ್ರೆ, ಈ ಮ್ಯೂಸಿಯಂ ಅಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿಟ್ಟಿರೋ ಲಕ್ಷಾಂತರ ಕಪ್ಪೆ ಚಿಪ್ಪುಗಳನ್ನ, ಶಂಕುಗಳನ್ನ ನೋಡಬಹುದು. ನೀವು ಲೈಫ್ ಅಲ್ಲೇ ನೋಡಿರಲ್ಲ ಅಂತ ಕಪ್ಪೆ ಚಿಪ್ಗಳು, ಮತ್ತೆ ಲಕ್ಷಾಂತರ ವರ್ಷಗಳಿಂದ ಮಣ್ಣಲ್ಲಿ ಹೊಸ್ಕೊಂಡಿದ್ದಂತಹ ಲಕ್ಷಾಂತರ ವರ್ಷದ ಹಳೆಯ ಕಪ್ಪೆ ಚಿಪ್ಗಳು, ಸಮುದ್ರದ ಡೀಪ್ ಇಂದ ಕಲೆಕ್ಟ್ ಮಾಡಿರುವಂತ ಕಪ್ಪೆ ಚಿಪ್ಗಳು, ಮತ್ತೆ ಪ್ರಪಂಚದ ಮೂಲೆ ಮೂಲೆಯಿಂದ ಕಲೆಕ್ಟ್ ಮಾಡ್ಕೊಂಡ್ ಬಂದಿಟ್ಟಿರೋ ಕಪ್ಪೆ ಚಿಪ್ಗಳನ್ನ ನೋಡಬಹುದು ಇಲ್ಲಿ. ಆ ಕಪ್ಪೆ ಚಿಪ್ಗಳು ಮತ್ತೆ ಶಂಕುಗಳನ್ನ ಯೂಸ್ ಮಾಡ್ಕೊಂಡು 5,000 ಕೆಜಿ 10,000 ಕೆಜಿ ತೂಕ ಇರೋ ಕಪ್ಪೆ ಚಿಪ್ಪು ಮತ್ತೆ ಶಂಕುವಿನ ಮಾನ್ಯುಮೆಂಟ್ಸ್ ನ ರೆಡಿ ಮಾಡಿಟ್ಟಿದ್ದಾರೆ. ಇದರಲ್ಲಿ ಲಾರ್ಡ್ ಗಣೇಶ, ಮೈಸೂರು ಚರ್ಚ್, ತಾಜ್ ಮಹಲ್, ಲಾರ್ಡ್ ಶಿವ ಟೆಂಪಲ್, ಇದೇ ತರ ಸುಮಾರು ಕಪ್ಪೆ ಚಿಪ್ಪು ಮತ್ತೆ ಶಂಕುವಿಂದ ಮಾಡಿರೋ ಮಾನ್ಯುಮೆಂಟ್ಸ್ ನ ನೋಡಬಹುದು ಇಲ್ಲಿ. ಮತ್ತೆ ಇನ್ನೊಂದು ಗ್ರೇಟ್ ಥಿಂಗ್ ಏನಪ್ಪಾ ಅಂದ್ರೆ, ಈ ಒಂದೊಂದು ಸ್ಕಲ್ಪ್ಚರ್ಸ್ ನ ಮತ್ತೆ ಮಾನ್ಯುಮೆಂಟ್ಸ್ ನ ಮಾಡೋದಕ್ಕೆ ಪ್ರತಿಯೊಂದಕ್ಕೂ 5ರಿಂದ 10 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಗ್ರೇಟ್ ಥಿಂಗ್ ಏನಪ್ಪಾ ಅಂದ್ರೆ, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇದೆಲ್ಲ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದು ಒಬ್ರು ಫೀಮೇಲ್. ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಮಾಡಿದ್ದಾರೆ. ಇಲ್ಲಿ ಎಂಟ್ರಿ ಫೀಸ್ ಎಷ್ಟೆಷ್ಟು ಇರ್ಬೋದಪ್ಪ ಅಂತ ಭಯ ಪಡ್ಬೇಡಿ. ಬರೀ 60 ರೂಪಾಯಿನ ಕೊಟ್ಟು ಇಲ್ಲಿ ಎಷ್ಟೊತ್ತು ಬೇಕಿದ್ರು ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನೇನು ತಡ, ಇವಾಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಮಿಸ್ ಮಾಡದೆ ಈ ಪ್ಲೇಸ್ ನ ವಿಸಿಟ್ ಮಾಡಿ. ಅಂಡ್ ಇದರ ಪೂರ್ತಿ ವಿಡಿಯೋನ ನೋಡ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ಔಟ್ ಮಾಡಿ. ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಗೋಸ್ಕರ ನನ್ನ ಪೇಜ್ ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ.